ನೀನು ನನ್ ವಾರಸ್ದಾರಳೆ ಮಯೂರಿ. ನೀನು ನಮ್ಮ ಕಣ್ಮುಂದೆನೆ ಇರೋದ್ರಿಂದ ಕಣ್ಣು ಮುಂದೆ ಇಲ್ದೇ ಇರೋ ಕಲ್ಯಾಣಿ ಬಗ್ಗೆ ಯೋಚಿಸ್ತಿದೀವಷ್ಟೇ. ನಿನ್ನ ಬಗ್ಗೆ ಪ್ರೀತಿ ಇಲ್ದೆ ಅಲ್ಲ. ನನಗ್ ಬೇಡ ಅಮ್ಮಮ್ಮ. ನನ್ ರೂಮ್ ಖಾಲಿ ಮಾಡಿ ಆ ಕಾವೇರಿ ಕೊಟ್ಟಾಗ್ಲೇ ಈ ಮನೆಯಲ್ಲಿ ನಿಮ್ ಮನ್ಸಲ್ಲಿ ನನ್ ಸ್ಥಾನ ಏನು ಅಂತ ಗೊತ್ತಾಯ್ತು. ಆ ಕಲ್ಯಾಣಿ ಬರ್ಡೇಗೋಸ್ಕರ ಏನಾದ್ರೂ ಮಾಡಿ ಎಷ್ಟಾದ್ರೂ ಖರ್ಚು ಮಾಡ್ಕೊಳ್ಳಿ. ನೀವು ಪದೇ ಪದೇ ಹೇಳ್ತಾ ಇದ್ದೀರಲ್ಲ ಈ ಬರ್ಡೇಗೆ ಕಲ್ಯಾಣಿ ಹೇಗಾದ್ರೂ ಬರ್ತಾಳೆ ಅಂತ. ಹಾಗೇನಾದ್ರೂ ಬರ್ಲಿಲ್ಲ ಅಂದ್ರೆ ಆ ಜಾಗದಲ್ಲಿ ನನ್ನನ್ನು ಕೂರಿಸಿ ಎಲ್ಲರ ಮುಂದೆನೂ ನನ್ನನ್ನ ನಿಮ್ ವಾರಸ್ದಾರಳಂತ ಘೋಷಣೆ ಮಾಡ್ಬೇಕು. ಇಲ್ಲ ಅಂದ್ರೆ ಅದೇ ಜಾಗದಲ್ಲಿ ನನ್ ಫೋಟೋ ಇಟ್ಟು ಹಾರ ಹಾಕಿ ಶ್ರದ್ಧಾಂಜಲಿ ಸಲ್ಲಿಸ್ಬಿಡಿ. ಹೋಗು, ಮೊದ್ಲು ನೀನು ಇಲ್ಲಿಂದ ಹೊರಟೋಗು. ಹೋಗು. ದೊಡ್ಡಮ್ಮ, ಮಯೂರಿ ಸ್ವಲ್ಪ ಹಠಮಾರಿ ದೊಡ್ಡಮ್ಮ, ಅದಕ್ಕೆ ಈ ರೀತಿ ಮಾಡಿದ್ಲು. ನೀವು ಹಿರಿಯರು, ನೀವೇ ಸ್ವಲ್ಪ ಯೋಚನೆ ಮಾಡಿ. ಮನೇಲಿ ಕಣ್ಮುಂದೆ ಇರೋ ಹೆಣ್ಮಗಳನ್ನ ಅಳಿಸ್ತಾ ಇದ್ರೆ ಹೊರಗಡೆ ಇರೋ ಕಲ್ಯಾಣಿ ಹೇಗ್ ಬರ್ತಾಳೆ ಅತ್ತೆ? ಕರ್ಮ ಅಂತ ಒಂದಿದೆ ಅಲ್ವಾ? ನಾವ್ ಏನ್ ಮಾಡ್ತೀವೋ ಅದು ವಾಪಸ್ ಬರುತ್ತೆ. ಕರ್ಮದಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಹೊರಟೋಗಿ. ರಾಜಮಾತೆ, ಕಲ್ಯಾಣಿ ಹುಟ್ಟಿದ ಹಬ್ಬದ ದಿನಾನೇ ಖಂಡಿತ ಕಲ್ಯಾಣಿನ ಕರ್ಕೊಂಡು ಬರ್ತೀನಿ. ಕಲ್ಯಾಣಿ ಮನೆಗೆ ಬರ್ತಿದ್ದ ಹಾಗೆ ಎಲ್ಲ ಸರಿ ಹೋಗುತ್ತೆ. ಕಾವೇರಿ ಅವ್ರ ಮನೆ ಮಗಳು ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಹೇಗಾದ್ರೂ ಅವಳನ್ನ ಅವರು ಅಲ್ಲೇ ಇರಿಸ್ಕೊಂಡ್ಬಿಡ್ತಾರೆ. ಅವಳನ್ನ ಸಾಕಿರೋ ನನಗೆ ಒಂದು ದಿನಾನು ಅವಳಿಂದ ದೂರ ಇರೋಕ್ಕಾಗ್ತಿಲ್ಲ. ಅಂತಾದ್ರಲ್ಲಿ ಇಷ್ಟು ವರ್ಷದಿಂದ ಅವರು ಅವ್ರ ಮಗಳಿಂದ ದೂರ ಇದ್ದಾರೆ. ಇನ್ನು ಅವರಷ್ಟು ನೋವನ್ನ ಅನುಭವಿಸ್ತಿರ್ತಾರೋ ನನ್ಗೆ ಅರ್ಥ ಆಗತ್ತೆ. ಆದ್ರೆ ನಾನ್ ಏನ್ ಮಾಡ್ಲಿ? ಕಾವೇರಿ ನನ್ನ ಮಗಳು, ನನ್ನನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಪ್ರೀತಿಯಿಂದ ಸಾಕಿದ್ದೀನಿ. ಕಾವೇರಿ ನನ್ನನ್ ಬಿಟ್ಟು ಇದ್ಬಿಡ್ತಾಳ ಅಥವಾ ಅವಳು ನನ್ ಬಗ್ಗೆ ಯೋಚನೆ ಮಾಡ್ತಾಳೋ ಇಲ್ವೋ? ಒಂದ್ಸಲ ಫೋನ್ ಮಾಡಿ ಮಾತಾಡ್ಬಿಡ್ತೀನಿ. ಗಣಿ ಗಣಿ ಗಣಿ, ಒಂದ್ಸಲ ಅಕ್ಕನ್ ಫೋನ್ ಮಾಡೋ. ಆಯ್ತು ದೊಡ್ಡಮ್ಮ. ಬಾ. ಪೃಥ್ವಿ ಸಾಹೇಬ್ರಿಗೆ ಫೋನ್ ಮಾಡ್ಲಾ? ಹೇಗಾದ್ರೂ ಮಾಡಿ ಕಲ್ಯಾಣಿ ಹೇಗಿದ್ದಾಳೆ ಅಂತ ಶಿವದೇವ್ ಅಂಕಲ್ ರಾಜಮಾತೆಗೆ ತೋರಿಸ್ಬೇಕು. ಹಲೋ ಹಲೋ ಪೃಥ್ವಿ ಸಾಹೇಬ್ರೆ. ಹೇ ಗಣಿ, ನೀನಾ? ಹೌದು ಸಾಹೇಬ್ರೆ. ನಮ್ಮ ಅಕ್ಕ ಹೇಗಿದ್ದಾಳೆ? ನಿಮ್ಮ ಅಕ್ಕ ಅಷ್ಟೇ ಅಲ್ಲ ಕಣೋ, ನಮ್ಮನೆ ಮಗಳು ಮಹಾರಾಣಿ ತರ ಇದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ. ಪೃಥ್ವಿ ಸಾಹೇಬ್ರೆ, ಅಕ್ಕನ ಹತ್ರ ದೊಡ್ಡಮ್ಮ ಮಾತಾಡ್ತಾರಂತೆ, ನಾನು ಕೊಡ್ತೀನಿ. ಹೌದಾ? ಒಂದ್ ನಿಮಿಷ ಇರು, ಕರಿತೀನಿ. ಕಾವೇರಿ, ಕಾವೇರಿ. ಕಣ್ಣಿಗೆ ಕಾಣದೇ ಇರೋ ಕಲ್ಯಾಣಿನ ಹುಡುಕ್ತಿದ್ದಾರೆ, ಕಣ್ಮುಂದೆ ಇರೋ ಕಾವೇರಿನ ಹುಡುಕ್ತಾನೆ. ಪ್ರೀತಿ ಮಾಡ್ತಾ ಇರೋ ನನ್ನನ್ ಮಾತ್ರ ಕಣ್ಣೆತ್ ನೋಡಲ್ಲ. ಮಾಡ್ತೀನಿ. ಆ ಕಲ್ಯಾಣಿನ ಕಾವೇರಿನ ಶಾಶ್ವತವಾಗಿ ಮರ್ತೋಗಿ ನನ್ ಬಗ್ಗೆ ಮಾತ್ರ ಯೋಚನೆ ಮಾಡೋ ತರ ಮಾಡ್ತೀನಿ. ನನ್ನನ್ ಬಿಟ್ಟೋಗದೆ ಇರೋ ತರ ಮಾಡ್ತೀನಿ. ಏನ್ ವಕೀಲ್ ಸಾಹೇಬ್ರೆ? ತಗೋ, ನಿಮ್ಮಮ್ಮ ಮಾತಾಡ್ತಾರಂತೆ. ಅಮ್ಮನಾ? ಅಮ್ಮ, ಕಾವೇರಿ ಹೇಗಿದ್ಯಮ್ಮ? ನೀನ್ ಇಲ್ದೆ ನಾನ್ ಹೇಗಿರ್ತೀನಮ್ಮ? ನೀನ್ ಯಾವಾಗ ಬರ್ತೀಯ ಕಾವೇರಿ? ಅಮ್ಮ, ಯಜಮಾನ್ರು ಈಗಷ್ಟೇ ಹುಷಾರಾಗ್ತಿದ್ದಾರೆ. ಯಜಮಾನ್ರು ಪೂರ್ತಿಯಾಗಿ ಹುಷಾರಾದ ತಕ್ಷಣನೇ ನಾನ್ ಬಂದ್ಬಿಡ್ತೀನಮ್ಮ. ಇನ್ನೊಂದ್ 4 ದಿನ ಬೇಕಾಗ್ಬೋದಮ್ಮ.
ದಿನನಾ? ಇನ್ನು 4 ದಿನ ನಿನ್ನ ನೋಡ್ದೆ ನಾನು ಹೇಗಿರ್ಲಮ್ಮ? ಅಮ್ಮ ಹಾಗ್ ಮಾತಾಡ್ಬೇಡಮ್ಮ. ಯಜಮಾನ್ರಿಗೆ ಇನ್ನು 4 ದಿನ ಔಷಧಿ ಕೊಡ್ಬೇಕು. 4 ದಿನ ಆದ ತಕ್ಷಣ ಬಂದ್ಬಿಡ್ತೀನಿ. ನನಗ್ ಮಾತ್ರ ನಿನ್ನ ನೋಡ್ದೇ ಇರಕ್ಕಾಗತ್ತಾ ಹೇಳು? ಕಾವೇರಿ, ಕಾವೇರಿ, ನಿನ್ ಕೈಗೆ ಹಾಕಿರೋ ಗೋರಂಟಿ ಹಾಗೆ ಇದೆ ಅಲ್ವಾ? ಹಾ ಹಾಗೆ ಇದೆ ಅಮ್ಮ. ಯಾಕಮ್ಮ ಹಾಗೆ ಅದು ಹಾಗೆ ಇರೋ ಹಾಗೆ ನೋಡ್ಕೊಮ್ಮ. ಬೇಕು ಅಂದ್ರೆ ಮತ್ತೆ ಮತ್ತೆ ಗೋರಂಟಿ ಹಚ್ಕೋ. ಹಾ ಯಾಕಮ್ಮ? ಅದೇ ಗೋರಂಟಿ ಜಾಸ್ತಿ ಕೆಂಪಗಾದಷ್ಟು ಒಳ್ಳೆ ಗಂಡ ಸಿಗ್ತಾನೆ ಅಂತ ಹೇಳ್ತಾರಲ್ಲಮ್ಮ, ಅದಕ್ಕೆ ಹೇಳ್ದೆ. ಸರಿ ಅಮ್ಮ. ದೊಡಮ್ಮ, ನನ್ನ ಅಕ್ಕನ ಹತ್ರ ಮಾತಾಡ್ತೀನಿ ಕೊಡಿ. ಹಲೋ, ಹೇಗಿದ್ದೀರಾ ಅಕ್ಕ? ನೀನ್ ಹೇಗಿದ್ಯೋ? ನಾನ್ ಚೆನ್ನಾಗೇ ಇದ್ದೀನಿ. ನನ್ಗೇನಕ್ಕ, ನಾನ್ ಸೂಪರ್ ಆಗೇ ಇದ್ದೀನಿ. ಲೋ 4 ದಿನದಲ್ಲಿ ಬಂದ್ಬಿಡ್ತೀನಿ ಕಣೋ. ಅಲ್ಲಿವರೆಗೂ ದೊಡ್ಡಮ್ಮನ್ನ ಚೆನ್ನಾಗ್ ನೋಡ್ಕೊಳ್ಳೋ. ದೊಡ್ಡಮ್ಮನ ನಾನ್ ನೋಡ್ಕೋತೀನಕ್ಕ, ನೀನ್ ಆರಾಮಾಗಿರು ಅಲ್ಲಿ. ಸರಿ ಕಣೋ. ಕೊಡಿಲಿ. ಅಮ್ಮ ಕಾವೇರಿ, ನೀನ್ ಹುಷಾರಮ್ಮ. ಸರಿ ಅಮ್ಮ. ಯಜಮಾನ್ರಿಗೆ ಔಷಧಿ ಕೊಡ್ಬೇಕು. ಸರಿ, ನೀನ್ ಹುಷಾರು. ಹಾ ಪಾಪ ಅಮ್ಮ, ನಾನಿಲ್ದೆ ಕಷ್ಟ ಪಡ್ತಿದ್ದಾಳೆ ಅಂತ ಅನ್ಸತ್ತೆ. 2 ದಿನದಲ್ಲಿ ವಾಪಸ್ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ಟೆ. ಆದ್ರೆ ಯಜಮಾನ್ರಿಗೆ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ಇನ್ನೂ 4 ದಿನ ಬೇಕಾಗ್ಬೋದೇನೋ. ಏನಾಯ್ತು ಕಾವೇರಿ? ನಾನಿಲ್ದೆ ಅಮ್ಮ ಯಾವತ್ಕೋ ಒಬ್ಳೆ ಇದ್ದಿಲ್ಲ ವಕೀಲ್ ಸಾಹೇಬ್ರೆ. ಆಂಟಿನೂ ಇಲ್ಲೇ ಬಂದಿದ್ರೆ ಚೆನ್ನಾಗಿರೋದು. ಮನೇಲಿ ನಾನು ಇಲ್ದೆ ಅಮ್ಮನೂ ಇಲ್ದೆ ಮನೆ ನಡ್ಸೋದು ತುಂಬಾ ಕಷ್ಟ ಆಗತ್ತೆ ಸಾಹೇಬ್ರೆ. ಆದಷ್ಟು ಬೇಗ ನಾನು ಊರಿಗೆ ಹೋಗ್ಬೇಕು. ಸರಿ ಕಾವೇರಿ, ಅಂಕಲ್ ಹುಷಾರಾಗ್ತಿದ್ದಾಗೆ ಹೊರಡುವಂತೆ. ವಕೀಲ್ ಸಾಹೇಬ್ರೆ, ಯಾಕೆ ಹಾಗಿದ್ದೀರಾ? ನಾವು ಚಿತ್ರ ಬಿಡಿಸೋ ಕೊಟ್ಟಿರೋರು ನಿಜವಾದ ಕಲ್ಯಾಣಿ ಚಿತ್ರ ಬಿಡಿಸ್ತಾರೋ ಇಲ್ವೋ ಅಂತ ಭಯ ಆಗ್ತಿದೆ ಕಾವೇರಿ. ಭಯ ಪಡ್ಬೇಡಿ ವಕೀಲ್ ಸಾಹೇಬ್ರೆ, ಕಲ್ಯಾಣಿ ಚಿತ್ರನೇ ಬಿಡಿಸ್ತಾರೆ ಅಂತ ನಂಬೋಣ. ಕಲ್ಯಾಣಿ ಹೇಗಿರ್ತಾಳೆ ಅಂತ ಗೊತ್ತಾದ್ರೆ ಸಾಕು. ಕಲ್ಯಾಣಿ ಹೇಗಿರ್ಬೋದು ಅಂತ ತಿಳ್ಕೊಳ್ಳೋಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಚಿತ್ರಬ್ರಹ್ಮ ಸತ್ಯ ಬಿಡಿಸೋ ಚಿತ್ರಗಳ ಬಗ್ಗೆ, ಅವ್ರ ಟ್ಯಾಲೆಂಟ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಶಿವದೇವ್ ಅಂಕಲ್ ಕಮಲಾ ಆಂಟಿ ಫೋಟೋ ಕೊಟ್ಟಿರೋದ್ರಿಂದ ಏನಾಗುತ್ತೋ ನೋಡ್ಬೇಕು ಕಾವೇರಿ. ನಾವು ಆದಷ್ಟು ಬೇಗ ಕಲ್ಯಾಣಿ ರೂಪ ನೋಡ್ತೀವಿ. ಇಡೀ ಜಗತ್ತಿಗೆ ಅವಳು ಹೇಗಿದ್ದಾಳೆ ಅಂತ ತೋರಿಸ್ತೀವಿ. ಯಾವುದೇ ಕಾರಣಕ್ಕೂ ಕಲ್ಯಾಣಿ ರೂಪನ ಯಾರು ನೋಡಬಾರ್ದು. ಹೌದು ವಕೀಲ್ ಸಾಹೇಬ್ರೆ, ಖಂಡಿತವಾಗ್ಲೂ ತೋರ್ಸೋಣ. ವಕೀಲ್ ಸಾಹೇಬ್ರೆ, ನಾನು ಯಜಮಾನ್ರಿಗೆ ಔಷಧಿ ಕೊಡ್ಬೇಕು. ನಾನು ಹೋಗ್ತೀನಿ. ಸರಿ ಕಾವೇರಿ. ಕಲ್ಯಾಣಿ ಮುಖ ಹೇಗಿದೆ ಅಂತ ಗೊತ್ತಾದ್ರೆ ಅವಳ ಕಂಡಿಡಿಯೋಕೆ ಈಸಿ ಆಗತ್ತೆ. ಯಾವುದೇ ಕಾರಣಕ್ಕೂ ಆ ಕಲ್ಯಾಣಿ ಚಿತ್ರ ಬಿಡ್ಸೋಕ್ ಮಾತ್ರ ಬಿಡಬಾರ್ದು. ಹೇಗಾದ್ರೂ ತಡಿಬೇಕು. ಈಗ ಕ್ಯಾಂಪಸ್ಸಲ್ಲಿ ನನಗೆ ಅರ್ಜೆಂಟಾಗಿ ಹೆಲ್ಪ್ ಮಾಡೋರು ಯಾರಿದ್ದಾರೆ? ಮಯೂರಿ. ಹೇಳ್ರಿ ಮಯೂರಿ. ಶಂಕು, ನನಗೊಂದು ಹೆಲ್ಪ್ ಮಾಡ್ತೀಯಾ? ಹೆಲ್ಪಾ? ನೀವು ಕೇಳಿದ್ಮೇಲೆ ನಾನು ಮಾಡದೇ ಇರ್ತೀನ? ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ ಮಯೂರಿ. ನಮ್ ಕ್ಯಾಂಪಸ್ ಅಲ್ಲಿ ಒಬ್ರು ಡ್ರಾಯಿಂಗ್ ಆರ್ಟಿಸ್ಟ್ ಇದ್ದಾರೆ ಅಂತ ಕೇಳ್ಪಟ್ಟೆ.
ಅವ್ರಿಗೆ ಚಿಕ್ಕ ವಯಸ್ಸಿನ ಫೋಟೋ ಕೊಟ್ರೆ ದೊಡ್ಡೋರಾದ್ಮೇಲೆ ಹೇಗಿರ್ತಾರೆ ಅಂತ ಊಹೆ ಮಾಡಿ ಬಿಡಿಸ್ತಾರಂತೆ. ಅವರನ್ನ ಆಧುನಿಕ ಚಿತ್ರಬ್ರಹ್ಮ ಅಂತ ಕೂಡ ಕರೀತಾರಂತೆ. ಹಾ ನಾನು ಕೂಡ ಕೇಳಿದ್ದೀನಿ ಮಯೂರಿ ಅವರೇ. ನಿಮ್ ಫೋಟೋನೇನಾದ್ರೂ ಬಿಡಿಸ್ಬೇಕಾಗಿತ್ತಾ? ಬಿಡಿಸ್ಬಾರ್ದು, ಅವ್ರು ಬಿಡಿಸ್ತಾ ಇರೋದನ್ನ ತಡಿಬೇಕು. ಏನ್ ಹೇಳ್ತಿದ್ದೀರಾ ಮಯೂರಿ ಅವರೇ? ಹೌದು ಶಂಕು, ನಮ್ ಪೃಥ್ವಿ ಅವ್ರಿಗೆ ಕಲ್ಯಾಣಿ ಫೋಟೋ ಬಿಡ್ಸಕ್ ಹೇಳಿದಾನೆ. ಆ ಕಲ್ಯಾಣಿ ಹೇಗಿರ್ತಾಳಂತ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ರೆ ಅವ್ರು ಅವಳ ಫೋಟೋನ ಬಿಡಿಸ್ಬಾರ್ದು. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಕಲ್ಯಾಣಿ ಫೋಟೋನ ಅವ್ರು ಬಿಡಿಸ್ಬಾರ್ದು. ಸರಿ ಮಯೂರಿ ಅವರೇ, ನಾನ್ ನೋಡ್ಕೋತೀನಿ ಬಿಡಿ. ನೋಡ್ಕೊಳ್ಳೋದಲ್ಲ, ಯಾವುದೇ ಕಾರಣಕ್ಕೂ ಅವ್ರು ಅವಳ ಫೋಟೋನ ಬಿಡಿಸ್ಬಾರ್ದು. ಇದ್ ಸಾಲ್ದು ಅಂತ ನಮ್ ಮನೆಗೊಂದ್ ದರಿದ್ರ ಬಂದು ಒಕ್ರಿಸಿದೆ. ಅವಳಿಂದ ಒಂದಲ್ಲ ಒಂದ್ ಸಮಸ್ಯೆ ಬರ್ತಾನೆ ಇದೆ. ಯಾರದು ಮಯೂರಿ ಅವರೇ? ಇನ್ಯಾರು? ಆ ಹಳ್ಳಿ ಹುಡುಗಿ ಇದ್ದಾಳಲ್ಲ, ಕಾವೇರಿ. ಕಾವೇರಿನಾ? ಕಾವೇರಿ ಸಿಟಿಗೆ ಬಂದಿದ್ದಾಳ? ಹೌದು, ನಮ್ ದೊಡ್ಡಪ್ಪಂಗ್ ಹುಷಾರಿಲ್ವಲ್ಲ, ಹಾರೈಕೆ ಮಾಡಕ್ ಬಂದಿದ್ದಾಳಿಲ್ಲಿ. ಆ ಕಾವೇರಿ ಇಲ್ಲಿಗೆ ಬಂದಿದ್ದಾಳ? ನಾನು ತುಂಬಾ ಹುಷಾರಾಗಿರ್ಬೇಕು. ಸರಿ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಡ್ರಾಯಿಂಗ್ ಬಿಡ್ಸೋನು ಇಲ್ಲಿಗೆ ಬರಬಾರ್ದು, ಸರಿನಾ? ನೀವೇನ್ ಟೆನ್ಷನ್ ತಗೋಬೇಡಿ. ಖಂಡಿತವಾಗ್ಲೂ ಆ ಫೋಟೋ ನಿಮ್ ಮನೆಗೆ ಬರಕ್ ನಾನ್ ಬಿಡಲ್ಲ. ಮಯೂರಿ ಫೋನ್ ಮಾಡಿದ್ದಕ್ಕೆ ಖುಷಿ ಪಡ್ಬೇಕಾ? ಇಲ್ಲ ಈ ಕಾವೇರಿ ಸಿಟಿಗೆ ಬಂದಿರೋದಕ್ಕೆ ಬೇಜಾರಾಗ್ಬೇಕಾ? ಎಲ್ರೂ ಇದೀವಿ. ಮಯೂರಿ ಎಲ್ಲಿ? ನಾ ಹೋಗಿ ಕರ್ಕೊಂಬರ್ತೀನಿ ರಾಜಮಾತೆ. ಮಯೂರಿ ಬಾ, ಬಟ್ಟೆ ಪರ್ಚೇಸ್ ಮಾಡೋಣ. ನನ್ಗೇನು ಬೇಡ ಪೃಥ್ವಿ. ಯಾಕೆ ಬೇಡ ಅಂತಿದ್ಯಾ ಮಯೂರಿ? ನನಗೆಲ್ಲರ ಮುಂದೆನೂ ಎಷ್ಟು ಅವಮಾನ ಮಾಡಿದ್ರು ಅದನ್ನೆಲ್ಲ ಮರೆತು ನಾನು ಬಂದು ಬಟ್ಟೆ ತಗೋಬೇಕು ಅಂತೀಯಾ? ಮಯೂರಿ, ಹೊರಗಡೆಯವರಂತ ಯಾರಿದ್ದಾರೆ? ಎಲ್ಲ ನಮ್ಮವರೇ ಅಲ್ವಾ? ಅದು ಅಲ್ಲದೆ ನೀನು ಬಾಯಿಗೆ ಬಂದಾಗೆಲ್ಲ ಮಾತಾಡಬಾರ್ದಲ್ವಾ? ನೀನೇ ಹೇಳು ಪೃಥ್ವಿ, ಕಲ್ಯಾಣಿನೊಂಥರ ನನ್ನನ್ನೊಂಥರ ನೋಡಿದ್ರೆ ನನ್ಗೆ ಹೇಗನ್ಸಲ್ಲ? ನಾನು ಈ ಮನೆಗೆ ಮಗಳೇ ಅಲ್ವಾ, ಈ ರಾಜವಂಶಕ್ಕೆ ವಾರಸ್ತಾರಳಲ್ವಾ? ಯಾರಿಲ್ಲ ಅಂದ್ರು ಮಯೂರಿ? ಒಂದ್ ವೇಳೆ ಯಾರಾದ್ರೂ ಇಲ್ಲ ಅಂತ ಹೇಳಿದ್ರು ಅವ್ರ ಮಾತು ಸತ್ಯ ಆಗತ್ತಾ? ನೀನು ಕೂಡ ಹರಿಯಂಕ ವಂಶದ ವಾರಸ್ದಾರಳೆ. ನೀನು ಹೀಗೆ ಮುಖ ಸಿಂಡ್ರಿಸ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ಹರಿಯಂಕ ವಂಶದ ವಾರಸ್ದಾರರು ಎಲ್ಲೇ ಇದ್ರೂ ಅಲ್ಲಿ ಖುಷಿಯಾಗಿರ್ಬೇಕು. ನೀನು ಹೀಗಿದ್ರೆ ಇಡೀ ಪ್ಯಾಲೇಸೇ ಡಲ್ ಆಗಿರುತ್ತೆ. ಬಾ ಮಯೂರಿ. ನೀನ್ ಕರಿತಾ ಇದೀಯ ಅಂತ ಬರ್ತಿದ್ದೇನೆ ಪೃಥ್ವಿ. ಸರಿ ಬಾ. ಮಯೂರಿ, ನಿನಗೋಸ್ಕರ ಒಡವೆ ವಸ್ತ್ರ ಏನು ಕೊಡ್ಸಿಲ್ಲ ಅಂತ ಹೇಳಿದ್ಯಲ್ಲ, ನಿನಗೀಗ ಏನ್ ಬೇಕೋ ಎಷ್ಟು ಬೇಕೋ ಎಲ್ಲ ತಗೋ. ಪೃಥ್ವಿ, ಕಲ್ಯಾಣಿಗೆ ನೀನೇ ಸೆಲೆಕ್ಟ್ ಮಾಡು. ಸರಿ. ಅಮ್ಮವ್ರೆ, ಕಲ್ಯಾಣಿ ಅಮ್ಮವ್ರು ಹೇಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಪ್ಪೋ ಅಂತ ಬಟ್ಟೆ ತೋರಿಸ್ತೀನಿ.
ನಮ್ ಕಲ್ಯಾಣಿಗೀಗ ಇವಳಷ್ಟೇ ವಯಸ್ಸಾಗಿರುತ್ತೆ. ಹೆಚ್ಚು ಕಮ್ಮಿ ನೋಡಕ್ಕೂ ಹೀಗೆ ಇರ್ಬೋದು. ಹಾ ಕಾವೇರಿ, ಕಾವೇರಿ, ಇಷ್ಟ ಆಯ್ತಾ ಅಂತ ಕೇಳಿದ್ರೆ ಏನು ಹೇಳ್ತಿಲ್ವಲ್ಲ? ಚೆನ್ನಾಗಿದೆ ವಕೀಲ್ ಸಾಹೇಬ್ರೆ. ಇದನ್ನ ಪ್ಯಾಕ್ ಮಾಡಿ. ಪೃಥ್ವಿ, ನನಗೂ ಕೂಡ ನೀನೇ ಸೆಲೆಕ್ಟ್ ಮಾಡು. ಸರಿ. ಹೇಗಿದೆ ಇದು ನೋಡು. ಚೆನ್ನಾಗಿದೆ. ತಗೋ, ಇದನ್ ಕೂಡ ಪ್ಯಾಕ್ ಮಾಡು. ಕಾವೇರಿ, ನಿನಗೇನ್ ಬೇಕೋ ತಗೊಮ್ಮ. ಅಯ್ಯೋ ಅಮ್ಮವ್ರೆ, ನನಗೇನು ಬೇಡ. ತಗೋಮ್ಮ, ನೀನ್ ಕೂಡ ತಗೋ. ನನಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ನಾನು ನಮ್ಮೂರಲ್ಲೇ ತಗೋತೀನಿ ಅಮ್ಮವ್ರೆ. ಕಾವೇರಿ, ನೀನ್ ಹಳ್ಳಿಲಿ ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋ, ಇಲ್ಲಿ ನಾನ್ ಸೆಲೆಕ್ಟ್ ಮಾಡ್ತೀನಿ. ಅಯ್ಯೋ, ನಾನ್ ಸೆಲೆಕ್ಟ್ ಮಾಡ್ತೀನಿ ಇರು. ಯಜಮಾನ್ರೆ ಬೇಡ ಯಜಮಾನ್ರೆ. ನೀನ್ ಸುಮ್ನಿರು. ಅಯ್ಯೋ, ಇದು ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನಾಯ್ತು ಕಾವೇರಿ? ನನಗ್ ಚಿಕ್ಕ ವಯಸ್ಸಿಂದಾನು ನಮ್ಮ ಅಪ್ಪ ಹೇಗಿರ್ತಾರೋ, ಅವ್ರ ಪ್ರೀತಿ ಹೇಗಿರುತ್ತೋ ಅಂತ ನನಗ್ ಗೊತ್ತಿಲ್ಲ ಅಮ್ಮವ್ರೆ. ಯಜಮಾನ್ರನ್ನ ನೋಡ್ತಿದ್ರೆ, ಅವರು ನನ್ನ ಮೇಲೆ ತೋರಿಸೋ ಪ್ರೀತಿ ನೋಡ್ತಿದ್ರೆ, ನನಗೆ ನಮ್ಮಪ್ಪ ಇದ್ದಿದ್ರೆ ಇವ್ರ ಹಾಗೆ ಇರ್ತಿದ್ರೇನೋ ಅನ್ಸ್ತಿದೆ. ಕಾವೇರಿ, ನೀನ್ ಬೇಜಾರ್ ಮಾಡ್ಕೋಬೇಡ. ನಿನಗೆ ಅಪ್ಪ ಇಲ್ಲ ಅನ್ಕೋಬೇಡ, ನಿನ್ ತಂದೆ ನಾನೇ ಅನ್ಕೋ. ಪಾಪ ನೀನ್ ನನ್ನ ಎಷ್ಟು ಸಲ ಕಾಪಾಡಿದ್ಯಾ. ಬಾ, ನಿನಗೆ ನಾನೇ ತಂದೆ ಅನ್ಕೋ. ಬಾ, ನಿನಗೆ ನಾನೇ ತಂದೆ. ನೀನ್ ಯಾವತ್ತೂ ಅಳ್ಬಾರ್ದು. ನಾನಿರ್ತೀನಿ ನಿನ್ ಜೊತೆ. ಯಾರಿಗೇನ್ ಬೇಕೋ ಎಲ್ಲ ತಗೊಂಡ್ರಲ್ಲ, ಇನ್ನು ನೀವು ಹೊರಡ್ಬೋದು. ಆಯ್ತು ಅಮ್ಮವ್ರೆ.
ವಕೀಲ್ ಸಾಹೇಬ್ರೆ, ನೀವ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ನೀವು ವಕೀಲ್ ಸಾಹೇಬ್ರಷ್ಟೇ ಅಲ್ಲ, ನಿಮ್ಮಲ್ಲಿ ಒಳ್ಳೆ ಗಾಯಕನೂ ಇದ್ದಾನೆ. ಸಖತ್ತಾಗಿ ಹಾಡಿದ್ರಿ. ಕಲ್ಯಾಣಿಗೋಸ್ಕರ ಅಂದ್ರೆ ಚೆನ್ನಾಗಾಗತ್ತೆ ಕಾವೇರಿ. ಕಲ್ಯಾಣಿ ಸಿಕ್ಬಿಟ್ರೆ ನನ್ನ ಪೂರ್ತಿಯಾಗಿ ಮರ್ತು ಬಿಡ್ತಾರೇನೋ. ಕಾವೇರಿ, ಏನಾಯ್ತು? ಯಾಕೆ ಸುಮ್ಮನಾಗ್ಬಿಟ್ಟೆ? ಏನಿಲ್ಲ ವಕೀಲ್ ಸಾಹೇಬ್ರೆ, ಏನೂ ಇಲ್ಲ. ಸರಿ, ಮುಂದಿನ ಕೆಲಸ ನೋಡೋಣ.